ಸರ್ಕಾರ ಬಂದಾಗಿಂದ ನಮ್ಗೆ ತುಂಬಾ ಅನುಕೂಲ. 2,000 ಅಂತ ಕೊಡ್ತಾ ಇದ್ದಾರೆ. ಏನು ಕೊಡ್ತಾರೋ ಅದನ್ನು ನಾವು ಮಕ್ಕಳಿಗೆ ಓದಿಸೋಕ್ಕಂತೆ ನಮ್ಮ ಹುಡುಗನಿಗೆ ಬೇರೆ ವರ್ಷವೂ ಗಾಯಗಳ ಥರ ಆಗ್ತವೆ, ಎಲ್ಲ ತೋರಿಸೂ ವಾಸ ಆಗ್ತಾಯಿಲ್ಲ. ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. 2,000 ಏನು ಬೀಳ್ತಾಯಿತ್ತೋ ಅದನ್ನು ಹಾಸ್ಪಿಟ್ಲಿಗೆ ಅಂತ ತೋರ್ಸೋಕ್ಕೆ ಚಿಕಿತ್ಸೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ನಮ್ಮೂರಿಗೆ ಅಂತ ಒಂದು ಕ್ಯಾಂಪ್ ಹಾಕೋರೆ ಪ್ರದೀಪೇಶ್ವರ್ನವರು, ಅವರಿಂದ ಸಹ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಅಲ್ಲಿ ಇವಾಗ ತಂದು ತೋರಿಸ್ದೆ ವಾಸಿ ಆಗ್ತಾಯಿಲ್ಲ ಅಂತ, ನಮ್ಮ ಹಾಸ್ಪಿಟ್ಲಿಗೆ ಬನ್ನಿರಿ, ಕರ್ಕೊಂಡು ಬನ್ನಿರಿ, ಮೇಲ್ ಮಾಡಿಸ್ತೀವಿ, ತೋರಿಸೋಣ, 2 ದಿವಸ ಅಡ್ಮಿಟ್ ಮಾಡಿರಿ ಅಂತ ಹೇಳೋರೆ ಸರ್. ಅವರಿಂದ ನಮ್ಗೆ ತುಂಬ ಅನುಕೂಲ ಆಗೈತೆ ಸರ್. ನಮ್ಮ ಥರ ಕೂತ್ಕೊಂಡು ಸಮವಾಗಿ ನೆಲದ ಮೇಲೆ ಕೂತ್ಕೊಂಡು ನಮ್ಮ ಕಷ್ಟ ಸುಖಗಳೆಲ್ಲ ಹಂಚ್ಕೊಂಡವ್ರೆ. ನಿಮ್ಮೂರಿಗೆ ಏನು ಅನುಕೂಲ ಇಲ್ಲ ಅಂತ ಕೇಳಿದವ್ರೆ. ನಮ್ಮ ಫಿಲ್ಟ್ರ್ ಮಿಷಿನ್ ಇಲ್ಲ ಅಂತ ಹೇಳಿದ್ದೀವಿ, ಸ್ಕೂಲ್ಗೊಂದು ಫಿಲ್ಟ್ರ್ ಮಿಷಿನ್ ಬೇಕು ಅಂತೀವಿ, ಅದು ಸಹಾಯ ಮಾಡ್ಕೊತೀವಿ ಅಂತ ಹೇಳವ್ರೆ. ಮತ್ತು ಡೈರಿಗೆ ಅಂತ ನಮಗೆ ಜಾಗ ಇಲ್ಲ ಅಂತ ಹೇಳಿದ್ದಕ್ಕೆ ಸರ್ಕಾರದಿಂದ ಅಲ್ಲಿ ಸರ್ವೆ ಮಾಡಿಸ್ತೀವಿ, ಜಾಗ ಎಲ್ಲ ಬಿಡಿಸ್ಕೊಡ್ತೀವಿ, ಡೈರಿಗೂ ಒಂದು ಉಪಯೋಗ ಮಾಡಿಕೊಡ್ತೀವಿ ಅಂತ ಹೇಳವ್ರೆ ಸರ್. ಇಂಥವ್ರು ಮತ್ತೆ ಮತ್ತೆ ಬರಬೇಕು, ನಮಗೆ ಇಂಥ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್.